ಲವ್ ಆನಿವರ್ಸರಿ 27th ಅಂದ್ರೆ ಇವತ್ತು ಕ್ರಿಸ್ಮಸ್ ನೈಟ್ ನಂಗೆ ಅಂದ್ರೆ ನಾನು ಒಪ್ಕೊಂಡಿದ್ದು. ಭಯ ಆಗ್ತಾ ಇದೆ. ನಿಮ್ಮ ಯಜಮಾನ್ರು ಕಂಡಿಲ್ಲ, ಈಗ ರಿವೀಲ್ ಮಾಡ್ತಿದ್ದಿ. ಸಾಕು ಹಾಕಿ ದೊಡ್ಡಮ್ಮ, ಇನ್ನೊಂದು ಹಾಕಿ ದೊಡ್ಡಮ್ಮ. ನಾನೇ ಫಸ್ಟ್ ಬಿಲ್ ಮಾಡ್ಬೇಕಂತೆ, ನನ್ನನ್ನ ಆಚೆ ಹೋಗಕ್ ಬಿಡ್ತಾ ಇಲ್ಲ ಸ್ಟೋರಿಂದ. ಫಸ್ಟ್ ಬಿಲ್ ನಿಮ್ದೇ ಆಗ್ಬೇಕು ಅಂತ. ಇದು ಒಂದೇ ಆಗ್ತಾರೆ ನನ್ಗೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನಿಖಿಲೇಶ ವ್ಲಾಗ್ಸ್. ಎಲ್ಲರಿಗೂ ನಮಸ್ಕಾರ. ಆ್ಯಕ್ಚುಲಿ ವೆಲ್ಕಮ್ ಬ್ಯಾಕ್ ಹೇಳಿದ ವಿಡಿಯೋ ಮಿಸ್ ಆಗಿ ಡಿಲೀಟ್ ಆಗಿಬಿಟ್ಟಿದೆ, ಹಾಗಾಗಿ ಮತ್ತೆ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಷಯ ಅಂದರೆ, MS ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅವರು ಅವರ ಫೆಸ್ಟ್ಗೆ ನಮ್ಮನ್ನ ಇನ್ವೈಟ್ ಮಾಡಿದ್ರು ಗೆಸ್ಟ್ ಆಗಿ. ಸೊ ಅಲ್ಲಿಗೆ ಹೋಗಿದ್ವಿ. ಅವತ್ತಿನ ಡೇ ಹೇಗಿತ್ತು ಅಂತ ನೋಡ್ಕೊಂಡು ಬನ್ನಿ. ಸೊ ಖಂಡಿತವಾಗ್ಲೂ ಒಂದು ಖುಷಿಯ ಸಮಾಚಾರ ಏನು ಅಂತ ಹೇಳಿದ್ರೆ, ಇನ್ಫ್ಲುಯೆನ್ಸರ್ಸ್ ಅಂತ ಹೇಳಿದ ತಕ್ಷಣ ಇಟ್ ಇಸ್ ನಾಟ್ ಓನ್ಲಿ ಎಂಟರ್ಟೈನ್ಮೆಂಟ್, ವೆನ್ ಇಟ್ ಕಮ್ಸ್ ಟು ವಂಡರ್ಫುಲ್ ಜಾಬ್. ಸುಮಾರು ಹಲವಾರು ದೊಡ್ಡ ಸೋಷಿಯಲ್ ಸರ್ವಿಸ್ ಮಾಡಿ ಎಲ್ಲರನ್ನು ಸೀಕ್ರೆಟಿವ್ ಆಗಿ ಇಟ್ಕೋತಾರೆ, ಬಟ್ ಅದು ರೇರ್ಲಿ ನಮಗೆ ಆಮೇಲೆ ಗೊತ್ತಾಗುತ್ತೆ. ದಟ್ ಈಸ್ ನನ್ ಅದರ್ ದೆನ್ ಆರ್ ಡಿಯರೆಸ್ಟ್ ರೆನೌಂಡ್ ಇನ್ಫ್ಲುಯೆನ್ಸರ್ಸ್, ದಟ್ಸ್ ನಿಶಾ ಅಂಡ್ ಮಧು. ಒಂದು ಜೋರದ ಚಪ್ಪಾಳೆ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. Happy welcome to you both. Can we have a huge round of applause? ನಿಮಗೆ ಪ್ರೀತಿಯಿಂದ ಸ್ವಾಗತ. And happy welcome again. This is MS Gold and Diamond ನ ವತಿಯಿಂದ ನಿಮಗೆ ಪ್ರೀತಿಯಿಂದ ಸ್ವಾಗತ ಕೋರೋದಕ್ಕೆ ನಮ್ಮ ಸ್ಟೋರ್ ಇನ್ಚಾರ್ಜ್ ಅಜ್ಮಲ್ ಸರ್ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. And can we have a huge round of applause everyone? Come on, make some noise. I request Ajmal sir to please come on stage and let's welcome our dearest guest. Thank you so much. ಮತ್ತೊಮ್ಮೆ ನಿಮಗೆ ಪ್ರೀತಿಯಿಂದ ಸ್ವಾಗತ. I request Shinod sir to please come on stage. ನಿಮ್ಮ ಹೆಸರು ಕೊಡ್ಲೇ ಇಲ್ಲ ಅಲ್ವಾ ನಂಗೆ? Come on sir, ಹೆಂಗಾನೆ ಲೇಟೆಸ್ಟ್ ಆಗಿ ಕರೆಯೋಣ ಅಂತ. Can we have Mr. Shinod on stage? Can we have a huge round of applause audience? ಜೋರದ ಚಪ್ಪಾಳೆ ಬರಲಿ. So that's Nisha and Madhu Gowda ಅವರಿಗೆ ಪ್ರೀತಿಯಿಂದ ಸ್ವಾಗತ. And come on, let's go with it! Woo! That's the MS Gold and Diamonds Diamond Fest. Thank you so much, dear chief guest. Thank you. ದಯವಿಟ್ಟು ಒಟ್ಟಿಗೆ ಇದ್ದುಬಿಡಿ, stay together. Let's have the photo one. ಏನ್ ಮಾಡ್ತಾ ಇದೀಯಾ ಗೈಸ್? ನಂಗೆ ಈ ಚಾಕ್ಲೇಟ್ ಕೊಟ್ಟರು ಅವರು. ಅವ್ರ ಹೆಸರು ಕರಿ ಅವ್ರನ್ನ. ಥ್ಯಾಂಕ್ ಯು. ನಂಗೆ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ತಗೋ. ಹ್ಯಾಪಿ ಮ್ಯಾರಿಡ್ ಲೈಫ್. ಅಣ್ಣ ಏನ್ ಕಣ್ ಮಿಟಿಕ್ಸ್ದಾಗ ನೋಡ್ತಾ ಇದ್ಯಾ? ಸಜೀವ್ ಸರ್ ದಯವಿಟ್ಟು ಎಲ್ಲ ನಮ್ಮ ಗೆಸ್ಟ್ಗಳು. ಸರ್ ಲೆಟ್ಸ್ ಹ್ಯಾವ್ ದ ಫೋಟೋ ವಿತ್ ದ ಗೆಸ್ಟ್. ಕ್ಯಾನ್ ವಿ ಹ್ಯಾವ್ ಅ ಹ್ಯೂಜ್ ರೌಂಡ್ ಆಫ್ ಅಪ್ಲಾಸ್ ಎವ್ರಿವನ್? ಒಂದು ಜೋರದ ಚಪ್ಪಾಳೆ ಬರಲಿ. ನೋಡಿ ಗೈಸ್, ಡೈಮಂಡ್ ಫೆಸ್ಟ್ಗೆ ಕರ್ಸ್ಬಿಟ್ಟು ಗೆಸ್ಟ್ ಆಗಿ ನಾನೇ ಫಸ್ಟ್ ಬಿಲ್ ಮಾಡ್ಬೇಕಂತೆ, ನನ್ನನ್ನ ಆಚೆ ಹೋಗಕ್ ಬಿಡ್ತಾ ಇಲ್ಲ ಸ್ಟೋರಿಂದ. ಫಸ್ಟ್ ಬಿಲ್ ನಿಮ್ದೇ ಆಗ್ಬೇಕು ಅಂತ. ಇದು ಒಂದೇ ಆಗ್ತಾರೆ. ನನ್ನ ಸೈಜ್ ಎಲ್ಲ ಸ್ವಲ್ಪ ದೊಡ್ಡದಿದೆ ಪಾಪ. ನನಗೆ ಅಂತಾನೆ ಇಷ್ಟೊಂದು ಕಲೆಕ್ಷನ್ಸ್ ತರಿಸಿದ್ರು. ನಾನು ನಿಶಂದು ಬರ್ಡೇ ಟೈಮಲ್ಲಿ ಬಂದು ನೋಡಿದಾಗ ಇಷ್ಟೊಂದು ಇರಲಿಲ್ಲ. ನಾನು ಫಸ್ಟ್ ತಗೊಳ್ಳಿ, ನನ್ನ ಸೈಜ್ ಸ್ವಲ್ಪ ತರಿಸಿದ್ದಾರೆ, ಬಟ್ ಅದು ಆಗ್ತಾ ಇಲ್ಲ ನನಗೆ. ಸಾಕಷ್ಟು ಜನ ಕೇಳಿದ್ರಿ ಏನು ಅಂತ. ಡೈಮಂಡ್ ಫಸ್ಟ್ ನಡೀತಾರೆ MS ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಅಲ್ಲಿ ಮೈಸೂರಲ್ಲಿ ಇರೋ ಸ್ಟೋರಲ್ಲಿ. ಆ್ಯಂಡ್ ರಾಮನಗರದಲ್ಲೂ ನಡೀತಾ ಇದೆ ಅಲ್ಲ, ರಾಮನಗರದಲ್ಲೂ ನಡೀತಾ ಇದೆ. ಏನಪ್ಪ ಅಂತ ಅಂದರೆ, ಒಂದು ಕ್ಯಾರೆಟ್ ಪರ್ ಕ್ಯಾರೆಟ್ಗೆ 10,000 ಡಿಸ್ಕೌಂಟ್, ಹಾಗೆ 50,000 ಎವೋ ಶಾಪ್ ಮಾಡಿದ್ರೆ ಒಂದು ಗೋಲ್ಡ್ ಕಾಯಿನನ್ನು ಕೊಡ್ತಾರಂತೆ ಗೈಸ್. ಜೋರಾಗಿ ಹೇಳಿ. ಎವ್ರಿ 50,000 ಗೆ ಗೋಲ್ಡ್ ಕಾಯಿನ್ ಸಿಗುತ್ತೆ. ಓಕೆ. ಆಮೇಲೆ ಜಾನ್ 10th ವರೆಗೂ ಇರುತ್ತೆ. ಇವತ್ತಿಂದ ಡಿಸೆಂಬರ್ 21st ಇಂದ ಜಾನ್ 10th ವರೆಗೂ ಅಷ್ಟರಲ್ಲಿ ಬಂದು ತಗೊಳ್ಳಿ. ನನ್ನ ಹೆಸರು ಹೇಳಿ, ಅಂದ್ರೂ ಡಿಸ್ಕೌಂಟ್ ಮಾಡಿಕೊಡ್ತಾರೆ. ಡಿಸ್ಕೌಂಟ್ ಮಾಡಿಕೊಟ್ರೆ ಮಾತ್ರ ತಗೊಳ್ಳಿ. ಪಕ್ಕಾ ಶೂರ್, ಡೆಫಿನೆಟ್ಲಿ ಮಾಡ್ತೀನಿ. ಈಗ ಯಾವ್ದು ಸೆಲೆಕ್ಟ್ ಆಯ್ತು? ಒಂದಂತ ಅಂದ್ಕೊಂಡಿದ್ದೀನಿ. ಸಿಂಪಲ್ ಆಗಿ ಕ್ಯೂಟಾಗಿ ಚೆನ್ನಾಗಿದೆ. ನನ್ಗೆ ಹಿಂಗೆ ಇಷ್ಟ. ತಗೊಂಡ್ರೆ ತುಂಬಾ ದೊಡ್ಡ ತಗೋಬೇಕು, ಇಲ್ಲ ತುಂಬಾ ಚಿಕ್ಕ ತಗೋಬೇಕು. ಸೊ ಹಂಗಾಗಿ ತುಂಬಾ ದೊಡ್ಡ ತಗೊಳಕ್ಕೆ ನನಗೆ ಗಿಫ್ಟ್ ಕೊಟ್ಟು ದುಡ್ಡೆಲ್ಲ ಖಾಲಿ ಮಾಡ್ಕೊಬಿಟ್ಟು ತಾನೇ ಮುತ್ತುರಾಜ್. ನೀನೇನಣ್ಣ ಕೊಟ್ಟೆ ನನಗೆ ಗಿಫ್ಟು?
ನಂದೊಂದು ನೋಡಿ ಗೈಸ್, ಮಧುಶ್ರೀ ಅವರು ನಾ ಫಸ್ಟ್ ಡೈಮಂಡ್ ರಿಂಗ್ ಗೈಸ್. ಡೈಮಂಡ್ ರಿಂಗ್. ಅದೇ ಡೈಮಂಡ್ ರಿಂಗ್, ಫಸ್ಟ್ ಡೈಮಂಡ್ ರಿಂಗ್. ಈಗ ಒಂದು ಕಿವಿಗೊಂದು ಆಗೋದ್ರೆ ಎಲ್ಲ ಸೆಟ್ ಆಗೋಯ್ತದೆ. ನಮ್ಮ ಅಕ್ಕ ಕೊಟ್ಟಿರೋ ನೆಕ್ಲೆಸ್ ಮ್ಯಾಚಿಂಗ್ ಮಾಡಿ ಒಂದು ಓಲೆ ತಗೊಬಿಡ್ಬೇಕು. ಇಲ್ಲ, ನಾನ್ ಸೆಲೆಕ್ಟ್ ಮಾಡಿರೋದು ಗೈಸ್ ನೋಡಿ, ಡಿಫ್ರೆಂಟ್ ಆಗಿದೆ. ನಿಮ್ಮ ನಮ್ಮ ಯಜಮಾನ್ರು ಏನು ರಿಯಾಕ್ಷನ್ ಕೊಡ್ತಾ ಇಲ್ಲ ರೀ. ಹೇಗಿದೆ ಅವ್ರದ್ದು ಏನು ಇರೋದು ನೋಡೇ ಇಲ್ಲ. ಇಲ್ಲಿ ನೋಡಿ ಹೆಂಗಿದೆ, ಚೆನ್ನಾಗಿ ಕಾಣಿಸ್ತಾ ಇತ್ತು ಗೈಸ್. ಇವ್ರು ಬಂದಿದ್ರು ಆದ್ರೆ ಒಳಗ್ ಬರ್ಲಿಲ್ಲ, ನಾಚಿಕೆ ಅವ್ರಿಗೆ. ಇವಾಗ ಮುತ್ತಣ್ಣ ಅಂತೂ ಫುಲ್ ಖುಷಿ ಒಳಗೋಗಿದ ತಕ್ಷಣ. ಹೊಸ ಹೊಸ ಡೈಮಂಡ್ ನೋಡಿ ಕಣ್ಣು ಮಿಟಕ್ತಾ ಜಲ್ಲ ಸುಸ್ಕೊಂಡು ನೋಡ್ತಾ ಇದ್ರು. ಡೈಮಂಡ್ ನೋಡ್ತೀವಿ, ಇದು ನೀವು ಏನೇನೋ ಹೇಳ್ಬಾರ್ದು ಆತರ. ನಾವೇನು ಹೇಳಿ, ನಾನೇ ಅಷ್ಟು ನೀಟಾಗಿ ನೋಡ್ತಾ ಇರ್ಲಿಲ್ಲ ಡೈಮಂಡ್, ಅಷ್ಟು ನೀಟಾಗಿ ಡೈಮಂಡ್ ನೋಡ್ತಾ ಇದ್ದೆ. ಯಾವ ಡೈಮಂಡ್ ಎಲ್ಲೆಲ್ಲಿ ಕೂತೈತೆ. ಎಷ್ಟು ತರ ವೆರೈಟಿ ಹೊರಗಡೆ ಕಲ್ಕಲ ಡೈಮಂಡ್ ಇವಾಗ ಎಲ್ಲಿಗೆ ಹೋಗ್ತಾ ಇದೀವಿ? ಇವ್ರದ್ದೊಂದು ವಿಡಿಯೋ ಮಾಡ್ಬೇಕಿತ್ತು, ಅಲ್ಲಿಗೆ ಹೋಗ್ತಾ ಇದೀವಿ ಗೈಸ್. ಅಂಡ್ ಆಲ್ಸೋ ಇದು ನನಗೆ ನಿಶಾ 2 ವರ್ಷದ ಹಿಂದೆ ಕೊಡ್ಸಿದಂತ ರಿಂಗ್. ಇದು ನನಗೆ ನನ್ನ ಫೇವ್ರೆಟ್ ರಿಂಗ್. ಏನಣ್ಣ ನೋಡಿದ್ರೆ ಅಲ್ಲೂ ನೋಡಿ ಗಾಯ್ಸ್, ಇದು ನನಗೆ ಈ ತರ ಕಲರ್ ಅಂದ್ರೆ ಈ ತರ ಸ್ಟೋನ್ ಇರೋ ರಿಂಗ್ಸ್ ಇಷ್ಟ. ಹಾಗೆ ಇದು ನನ್ನ ಎಂಗೇಜ್ಮೆಂಟ್ ಅಷ್ಟೇ ಗೈಸ್. ಆಮೇಲೆ ಕುರುಡನ ಅದೇ ಏನಾಯ್ತು ಜಸ್ಟ್ ವಿಡಿಯೋಗೆ ಗೈಸ್. ನೆಕ್ಸ್ಟ್ ನಾನು ನಿಜವಾಗ್ಲೂ ಮಾಡಿಸ್ಕೊತಾ ಇದ್ದೀನಿ. ಕಣ್ಣಿಲ್ಲ ನನಗೆ, ಕಣ್ಣಿಲ್ಲ. ಬನ್ನಿ ನಿಮ್ಮ ಯಜಮಾನ್ರು ನೋಡಿ, ಬನ್ನಿಲಿ ನಿಮ್ಮ ಯಜಮಾನ್ರು. ನನಗೆ ಭಯ ಆಗ್ತಾ ಇದೆ. ನಿಮ್ಮ ಯಜಮಾನ್ರು ಕಣ್ಣಿಲ್ಲ, ಈಗ ರಿವೀಲ್ ಮಾಡ್ತಿದ್ದೀನಿ. ಇವಳು ಮಾಡಿಸ್ಬೇಕಿತ್ತಲ್ಲ ಕಂಟೆಸ್ಟು. ನಾನು ನೆಕ್ಸ್ಟ್ ಮಾಡಿಸ್ಕೊತೀನಿ. ಹಿಂಗೂ ಮಾಡ್ತಾರಂತ. ಬೆಳಗ್ಗೆಯಿಂದ ಏನು ತಿಂದಿಲ್ಲ ಗೈಸ್. ನೀವೇನು ತಿಂದ್ರಿ? ಶೇಕ್ ಕುಡಿದ್ವಿ, ಏನೋ ಮ್ಯಾಂಗೋ ಜ್ಯೂಸ್ ಏನೋ ತಂದ್ಕೊಟ್ಟಿದ್ದ, ಸೊ ಅದನ್ನ ತಿಂದ್ವಿ, ಕುಡಿದ್ವಿ. ಇವಾಗ ಬಿರಿಯಾನಿ, ಕಬಾಬ್, ಇದೇನೋ ಮಧುಶ್ರೀ, ಬಂತಾ ಇದೇನು ಪೆಪ್ಪರ್ ಚಿಕನ್. ಪೆಪ್ಪರ್ ಚಿಕನ್. ಇರಿ ಸ್ನ್ಯಾಪ್ ಹಾಕ್ಬಿಡ್ತೀನಿ. ಸೊ ಗೈಸ್, ನಾನು ಆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ವಿ. ಸೊ ಇವಾಗ ನಾವು ನಮ್ಮ ಕಲಾದೊಡಮ್ಮ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಯಾರಂತ ಗೊತ್ತಾಗಿರಲ್ಲ, ಹೋಗಿ ತೋರಿಸ್ತೀನಿ. ಸೊ ಊಟ ಮಾಡಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಮದುವೆ ಫಂಕ್ಷನ್ಸಲ್ಲಿ ನಮ್ಮ ಮನೇಲೇ ಇದ್ರು, ಗೊತ್ತಿರುತ್ತೆ ಅನ್ಕೋತೀನಿ. ಇವಾಗ ಮಧು ಮಕ್ಕಳನ್ನ ಕರ್ಕೊಂಡು ಹೋಗೋಣ ಬನ್ನಿ. ಅಕ್ಕ ರೆಡಿ ಆಗಿಲ್ಲ, ಕಾರಲ್ಲಿ ರೆಡಿ ಆಗ್ತಾರೆ. ಹಂಗೆ ಗೈಸ್, ಟೈಮ್ ಆಗಿಲ್ಲ ಅಂತ ಅಂದಾಗ ಕಾರಲ್ಲಿ ರೆಡಿ ಆಗತ್ತೆ. ನಾನು ಆಯ್ತು, ಲಾಸ್ಟ್ ಎಲ್ಲ ಆಗಿತ್ತು. ಲಿಪ್ಸ್ಟಿಕ್ ಒಂದು ಬಾಕಿ. ಆಡೋಣ. ಈ ಜಾಗದಲ್ಲಿ ಮೊನ್ನೆ ಬರ್ಬೇಕಾರೆ ಯಾರೋ ಹಾಯ್ ಅಂತೇಳಿ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಾನ. ಹೌದಾ? ನೀವೊಬ್ರೇ ಇದ್ರಾ? ಇಲ್ಲ, ನಾನು ಮತ್ತೆ ಪೌಲ್ ಇದ್ದ. ಪೌಲು ಅದೇ ಪ್ರಭು ಅವರ ತಮ್ಮ. ಓಕೆ, ನಾವಿವಾಗ ಹೋಗುತ್ತಿರುವುದು ಶೆಟ್ಟಳ್ಳಿಗೆ. ಶೆಟ್ಟಳ್ಳಿ, ಶ್ರೀರಂಗಪಟ್ಟಣದಿಂದ ಮುಂದೆ ನಮ್ಮ ಅಜ್ಜಿಯವರ ಅಕ್ಕನ ಮನೆ. ಗೈಸ್, 4th or 5th 4th year ಲವ್ ಆನಿವರ್ಸರಿ ಗೈಸ್ ಇವ್ರದ್ದು ಇವತ್ತು. 4 ಕಂಪ್ಲೀಟ್ ಆಗಿ 5ಗೆ ಕಾಲಿಡ್ತಾ ಇದೆ. 4-5 ವರ್ಷ ಸತತ. ನಾಳೆಗೇನು? ನಾಳೆಗೇನು? 2 ತಿಂಗಳ ಏನಣ್ಣ ಹೇಳ್ತಿದ್ಯಾ? ಮದ್ವೆದಲ್ಲ, ಲವ್ ಆನಿವರ್ಸರಿ 27ಗೆ. ಅಂದ್ರೆ ಅಲ್ಲ, ಅಲ್ಲ. ಕ್ರಿಸ್ಮಸ್ ನೈಟ್ ಕ್ರಿಸ್- ನಂಗೆ ಅಂದ್ರೆ ನಾನು ಒಪ್ಕೊಂಡಿದ್ದು. ತಿರ್ಗಿ ಏನ್ ಅನ್ನಿಸ್ತಿದೆ ನಿಖಿಲ್ ರವೀಂದ್ರ? ಖುಷಿ ಯಾರಿಗೆ ಬೇಡ. ಹೋಗ್ ಒಂದ್ ರೋಸ್ ಅಂಗಡಿಯಲ್ಲಿ ನಿಲ್ಸ್ತಾನೆ. ನಿನ್ನೆ ರಾತ್ರಿ ಕರೆಕ್ಟ್ ಆಗಿ 12 o'clock ಹೇಳ್ದೆ ನಾನು. ಗೊತ್ತಿರ್ಲಿಲ್ಲ ಅವನ್ಗೆ, ಹೇಳ್ಬಾರ್ದಿತ್ತು. ಒಂದೆರಡು ತಲೆ ಮೇಲೆ ಬಿಡ್ಬೇಕಿತ್ತು. ನಂಗ್ ಮೊನ್ನೆನೆ ನೆನ್ಪಿತ್ತು, ಎಲ್ಲ ಸುಳ್ಳು. ದೇವ್ರನ್ನೇ ನೆನ್ಪಿತ್ತು. ಅವ್ರಿಗೆ ನೆನ್ಪಿರಲ್ಲ. ನಂಗೆ ನೆನ್ಪಿತ್ತು.
ಕ್ರಿಸ್ಮಸ್ ಅಲ್ವಾ, ಅದು ಕ್ರಿಸ್ಮಸ್ ದಿನ ಅನ್ನೋದೊಂದು ನೆನಪಿರುತ್ತೆ. ಹಾಯ್ 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 ಮಾಡು ಅಷ್ಟೇ. ಇವ್ರೇ ನೋಡಿ ಗೈಸ್ ನಮ್ ಕಲಾ ದೊಡ್ಡಮ್ಮ. ದೊಡ್ಡಮ್ಮ ಹಾಯ್ ಮಾಡಿ, ಗೊತ್ತಿರ್ತಾರೆ. ನಮ್ಮ ಮದ್ವೆಲಿ ಭಾರಿ ಪಾತ್ರ ವಹಿಸಿದ್ದಾರೆ. ಊಟ ಕರೆದಿದ್ದಾರೆ ಇವ್ರೆ. ಇವಾಗ ಇಲ್ಲಿ ಬಂದಿದ್ದೀವಿ. ಈ ಮನೆ ತೋರ್ಸಿದೀನಿ ನಾನು ಬ್ಲಾಗ್ ಅಲ್ಲಿ. ಅಣ್ಣ ನೀವು ನೈಟಿಲೇ ಚಂದ ದೊಡ್ಡಮ್ಮ. ಫೋನ್ ಇಡು ಗುರು. ಸಾಕು ಹಾಕಿ ದೊಡ್ಡಮ್ಮ, ಇನ್ನೊಂದು ಹಾಕಿ ದೊಡ್ಡಮ್ಮ. ಸಾಕು ಅವನಿಗೆ ಗೊತ್ತೇ. ಪಾಸ್ ನಿಮ್ ತಟ್ಟೆ ನೋಡಿ ಸ್ವಲ್ಪ. ಹೆಸರೇನು ಹೇಳು ಪುಟಾಣಿ? ನಿಶಾ. ಇವಳ ಹೆಸರು ಮಧು. ನಿನ್ ಫೇವ್ರೆಟ್ ನಿಶಾನಾ ಮಧುನಾ? ಹೇಳಿದ್ರೆ ಲಿಪ್ಸ್ಟಿಕ್. ಹಾ ಹೇಳು, ಪಟ್ಟಂತ ಹೇಳ್ಬಿಡು ಬೇಗ. ಅವಳು ಹೇಳಲ್ಲ, ಹಾಕ್ಬಿಡು. ಹೇಳು ಬೇಗ. ಯಾರಂತ? ನಾನಾ ನಿಶಾನಾ? ಇದು ನಿಶಾ, ಇದು ನಾನು. ಮುಟ್ಟು. ಇದು ನಿಶಾ ಅಕ್ಕ, ಇದು ನಾನು. ಮುಟ್ಟು. 10 ವರ್ಷಲ್ಲಿ ಮುಟ್ಟಿದ್ರೆ ಹಾಕ್ತೀನಿ. ಇಲ್ಲ ಯಾವುದು ಮಾತಾಡ್ಸಲ್ಲ ನಾನು ಪುಟಾಣಿನ. ಹಾಕ್ಲಾ ಲಿಪ್ಸ್ಟಿಕ್ ನಿಶಾ? ಬೇಡ, ಬಾ ಕೊಡ್ತೀನಿ. ಮೇಕಪ್ ರಾಣಿ. ಎಲ್ಲ ಮಕ್ಳಿಗೂ ಲಿಪ್ಸ್ಟಿಕ್ ಕಾರ್ಯಕ್ರಮ ಇಟ್ಕೊಂಡವಳೆ. ನೆಕ್ಸ್ಟ್ ಸ್ವಾತಿ ಮಗು ಹೋಗ್ಬೇಕು. ಲಿಪ್ಸ್ಟಿಕ್ ಅಂದ್ರೆ ಇಷ್ಟ. ಸೇಮ್ ನಂದು ಹಿಂಗೆ ಇತ್ತು ಕಣೆ ಜುಟ್ಟು, ಹಿಂಗೆ ಪುಕ್ಕ ಕಟ್ಟುವೆ. ಸಾಫ್ಟ್ ಆಗೈತೆ. ಪುಟಾಣಿ ಬೈಲಿ ತೋರ್ಸು ನಿನ್ ಲಿಪ್ಸ್ಟಿಕ್. ಮಾಡು ಸೂಪರ್. ಮಲ್ಕೊಬಿಟ್ಟವನೆ. ರಿವೆಂಜ್ ತೀರ್ಸ್ಕೋ. ಗೈಸ್ ಬರೀ ಸಾಂಬಾರ್ ಆಗ್ತಾ ಇದೀನಿ. ಬರೀ ಸಾಂಬಾರ್ ಕೇಳೋರೆ. ನಮ್ಗೆ ಹಿಂಗೆ ಆಗ್ತಿದ್ದು ಸಾಂಬಾರ್ ಅಲ್ವಾ? ಅವ್ರು ಡಯಟ್ ಮಾಡ್ತವ್ರೆ. ಸೇಮ್ ಅಮ್ಮ ಮಗಳು ಒಂದೇ ಮೇಂಟೈನ್ ಮಾಡ್ತವ್ರೆ ಸೈಜು. ತಿಂಡಿ ದೊಡಮ್ಮ. ಒಂದಾದ್ಮೇಲೆ ಒಂದು ಬೆಳಗ್ಗೆಯಿಂದ ಪಾರ್ಸಲ್ ಬರ್ತಾನೆ ಇದೆ. ಏನದು? ಅಂಟಿಸ್ಬೋತಾನೆ. ದೃಷ್ಟಿ. ನಮ್ಮ ಅಜ್ಜಿಗೆ ದೃಷ್ಟಿಯಾಗಿ ಬರೋದು. ಹಣೆ ಮೇಲೆ ಅಂಟಿಸ್ಬೋದಲ್ವಾ? ಇಲ್ಲ ಬಿಡಿಲಿ. ಹಾಂ ತಗೋ. ನಮ್ಮ ಅಜ್ಜಿ ಅದು ಏನೇನು ಮುದೇವಿ ಏನೇನು ಕೆಟ್ಟ ಮಾತುಗಳನ್ನೆಲ್ಲ ಹೇಳಿ ಸ್ವಲ್ಪ. ಚಿನ್ನ ಇದೇನದು? ಇದೇನೋ ಸಿಕ್ಸೋದು, ಹಿಂಗೆ ಸಿಕ್ಸೋದು, ಗುಂಡುಗೆ ಸಿಕ್ಸೋದು, ಗುಂಡು ಕುಚ್ಚಿಗೆ. ಮುತ್ತಣ್ಣ ನೋಡಿ ಗಾಯ್ಸ್, ಇದು ನಾವು ಊಟಿಗೆ ಹೋದಾಗ ನೀರು ಕುಡ್ದಿದ್ದು ಬಾಟ್ಲು, ಅದಕ್ಕೆ ಪ್ಲಾಸ್ಟಿಕ್ ಗಿಡ ಹಾಕಿಟ್ಟವ್ರೆ. ನೀರು ತುಂಬಬೇಕು ತಾನೆ. ನೀನು ಇದರಿಂದ ತಗೊಂಡಿದ್ದು ಇದೆಲ್ಲ ಏನೋ ತಗೊಂಡೆ ಅಂದೆ ಅಲ್ವಾ? ಯಾರೋ ಪ್ರಮೋಷನ್ ಅವ್ರು ಕಳಿಸಿರೋದು ಗೈಸ್. ಇದು ಸಪೋರ್ಟ್ ಸ್ಮಾಲ್ ಬಿಸ್ನೆಸ್. ಸಪೋರ್ಟ್ ಸ್ಮಾಲ್ ಬಿಸ್ನೆಸ್ ಅನ್ನಂಗೆ ನಾವು ಮಾಡ್ತಾ ಇದ್ದೀವಿ. ಓಪನ್ ಕರೋ ಜಲ್ದಿ. ಡ್ರೀಮ್ ಕ್ಯಾಚ್ ಮಾಡೋಣ ಡ್ರೀಮ್ನ. ಸ್ವಾತಿ ಅಕ್ಕ ಬ್ಯಾಗ್ ಹಾಕೊಂಡು ಎಲ್ಗೋ ಹೊಂಟವ್ರೆ.
ನೋಡು ಮನಾಲಿ ಬ್ಯಾಗ್. ಮೊನ್ನೆ ನಂಗೆ ಆಪ್ಷನ್ನೇ ಕೊಟ್ಟಿಲ್ಲ, ಅಕ್ಕನೇ ಆಪ್ಷನ್ ತಗೊಬಿಟ್ಟವ್ರೆ. ನೀನ್ ಹೇಳಿದ್ದಲ್ವಾ ಇದೇ ಇಟ್ಕೊ ಅಂತ. Much for giving. It means a lot for me. Nisha Ravindra, thank you so much ಏಕೆ for giving this jewels for me. ನಿಂದೆ ಅದು ಗೈಸ್. ಇವಳು ನನಗೆ ಫಸ್ಟ್ ಗೋಲ್ಡ್, ಎಸ್, ನನಗೆ ಫಸ್ಟ್ ಬರ್ತ್ಡೇ ಗಿಫ್ಟ್ ಗೋಲ್ಡ್ ಕೊಟ್ಟಿದ್ದೆ ತಾನೆ, ಫಸ್ಟ್ ಜುಮ್ಕಾ ಇದೆ. ಅವಳೊಂದ್ಸಲ ಹಾಕಿದ್ಲು, ಇನ್ನು ನಾನೊಂದ್ಸಲ ಹಾಕಿದ್ದೀನಿ ಅಷ್ಟೇ. ನಾನು ದೀಪಾವಳಿ ಹಬ್ಬಕ್ಕೆ ಹಾಕಿದ್ದೆ ಹೋದ ವರ್ಷ. ಬರ್ತದೆ ಹಾಕೊಳ್ಳೋ ಟೈಮು. ಎಸ್. ಸೊ ಇವಾಗ ನಾವು ಇಲ್ಲಿಗೆ ಹೋಗ್ತಾ ಇದ್ದೀವಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಗೈಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಟು NR ಟಾಕೀಸ್ ಮಧುಗೌಡ ಯೂಟ್ಯೂಬ್ ಚಾನಲ್, ನಿಶಾ ನೈಕಲ್ ವ್ಲಾಗ್ಸ್ ಹಾಗೂ NR ಪ್ರೊಡಕ್ಷನ್ ಹೌಸ್. ನೆಕ್ಸ್ಟ್ ವ್ಲಾಗ್ ಸಿಗ್ತೀನಿ. ಬಾಯ್.